पूज्याय राघवेन्द्राय सत्यधर्मरताय च। ಶ್ರೀ ಗುರುಭ್ಯೋ ನಮಃ. ಈ ಬೀಜ ಮಂತ್ರವು ಮಾನವರ ಮನೋಭೂಮಿಕೆಯಲ್ಲಿ ಹರಿದು ಬಂದಿದೆ. ಭಾರತೀಯತೆಯ ಅಚ್ಚುಕಟ್ಟಿನಲ್ಲಿ ಈ ಮಂತ್ರವಿಲ್ಲದೆ ಯಾವ ಕಾರ್ಯವೂ ನಡೆಯಲಾರದು. ತದಲಂ ಬಹುಲೋಕ ವಿಚಿಂತನಾಯ ಪ್ರವಣಂ ಕುರು ಮಾನಸ ಮೀಶಪದೆ ಎಂಬ ಆಚಾರ್ಯ ಮಧ್ವರ ಆದೇಶವನ್ನು ಶಿರಸಾವಹಿಸಿ ಲೌಕಿಕವಾದ ಆರ್ಥಿಕಾದಿ ದೃಷ್ಟಿಯ ದೂರ ಮಾಡಿ ಕೇವಲ ಪಾರಮಾರ್ಥಿಕ ಚಿಂತನಾ ಸಾಧನಗಳಲ್ಲಿಯೇ ತಲ್ಲೀನರಾಗಿ ಗುರು ಭಕ್ತಿ ಪಾರಾಯಣದಿಂದಲೇ ಶ್ರೀ ಮಧ್ವ ಪೀಠಾಧಿಪತಿಗಳು ಇಂದಿಗೂ ಜಗನ್ಮಾನ್ಯರಾಗಿ ಲೋಕ ಕಲ್ಯಾಣಾಸಕ್ತರೆಂದು ಕೀರ್ತಿಗಳಿಸಿ ನಮ್ಮ ಸಜ್ಜನರ ಉತ್ಪೀಠದಲ್ಲಿ ಶಾಶ್ವತ ಸ್ಥಾನ ಗಳಿಸಿದ್ದಾರೆ. ಶ್ರೀಹರಿಯ ಪಂಚರೂಪಗಳು ಮತ್ತು ಶ್ರೀ ವಾಯುದೇವರ ಸತತ ಮಹಾಸನ್ನಿಧಾನದಿಂದ ಶೋಭಿತರಾಗಿ ಜಗತ್ತನ್ನು ಪೊರೆಯುತ್ತಿರುವ ಶ್ರೀ ಪ್ರಹ್ಲಾದ, ಬಾಲ್ಹಿಕ, ವ್ಯಾಸರಾಜಾವತಾರಿಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಭಾರತ ದೇಶದ ಜನತೆಯ ಸ್ವರೂಪೋದ್ಧಾರಕ ಗುರುಗಳಾಗಿದ್ದಾರೆ. ಇಂತಹ ಮಹಾಮಹಿಮರ ಕಥಾಮೃತವನ್ನು ಮನನ ಮಾಡಿಕೊಳ್ಳಲು ನಾವೀಗ 4 ಶತಮಾನಗಳ ಹಿಂದೆ ಹೋಗಬೇಕು. ಅದು 16ನೇ ಶತಮಾನದ ಮಧ್ಯಭಾಗ. ವಿಜಯನಗರ, ಕರ್ನಾಟಕ, ಆಂಧ್ರ ಸಾಮ್ರಾಜ್ಯ ಉಚ್ಛಾಯ ಸ್ಥಿತಿಯಲ್ಲಿದ್ದ ಕಾಲ. ಅಂದು ದೇಶ ಎಲ್ಲ ರೀತಿಯ ಸಂಪತ್ತು ವೈಭವಗಳಿಂದ ಕೂಡಿತ್ತು. ಈ ಸಾಮ್ರಾಜ್ಯದ ಏಳಿಗೆಯನ್ನು ಕಂಡು ವಿರೋಧಿಗಳು ಸಹಿಸದಾದರು. ಹಿಂದೂಗಳನ್ನು ಬಗ್ಗು ಬಡಿಯಬೇಕೆಂದೇ ಯವನರು ಒಂದಾದರು. ಕ್ರಿಸ್ತಶಕ 1565ರಲ್ಲಿ ರಕ್ಕಸದಂಗಡಿ ಬಳಿ ವಿಜಯನಗರದ ಅರಸರೊಂದಿಗೆ ನಡೆಸಿದ ಘನಘೋರ ಯುದ್ಧ ಅದು ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಿರ್ಣಾಯಕ ಯುದ್ಧವೂ ಆಯಿತು. ಮಹಾ ಸಾಮ್ರಾಜ್ಯವೆಂದು ವಿಶ್ವವಿಖ್ಯಾತವಾಗಿದ್ದ ವಿಜಯನಗರವನ್ನು ಧೂಳೀಪಟ ಮಾಡಿದರು. ಆ ಮಹಾನಗರದ ವೈಭವ ಮಣ್ಣುಗೂಡಿತು. ವಿಜಯನಗರ ಹಾಳು ಹಂಪೆಯಾಗಿ ಹೋಯಿತು. ನಾಡಿಗೆ ಬಂದ ಈ ದುಸ್ಥಿತಿಯ ಕಂಡು ಕನ್ನಡ ಭುವನೇಶ್ವರಿ ಕಣ್ಣೀರುಗರೆದಳು. ಈ ಯುದ್ಧ ನಡೆದ ಸಂದರ್ಭದಲ್ಲಿ ಶ್ರೀ ಗುರುರಾಯರ ಪೂರ್ವಾಶ್ರಮದ ತಾತ ಕನಕಾಚಲ ಭಟ್ಟರು ವಿಜಯನಗರದಲ್ಲೇ ಇದ್ದರು. ಶತ್ರುಗಳು ರಾಜಧಾನಿಯಲ್ಲಿ ಏನೆಲ್ಲ ದಾಂಧಲೆ ನಡೆಸಿದರೆಂಬುದಕ್ಕೆ ಅವರೇ ಸಾಕ್ಷಿಯಾಗಿದ್ದರು. ಹೆಂಗಸರನ್ನು ಬೀದಿಯಲ್ಲೇ ಹಾಳು ಮಾಡಿದ್ದು, ಮಕ್ಕಳನ್ನು ನಿರ್ದಯವಾಗಿ ಸಾಯಿಸಿದ್ದು, ಮನೆ ಕೆಡವಿ ಗುಡಿ ಗೋಪುರಗಳನ್ನು ಧ್ವಂಸ ಮಾಡಿದ್ದು, ದೇವರ ವಿಗ್ರಹಗಳನ್ನು ಭಂಜಿಸಿದ್ದು, ಹಾದಿ ಬೀದಿಗಳಲ್ಲಿ ಹೆಣಗಳನ್ನು ಚೆಲ್ಲಾಡಿದ್ದು ಒಂದೇ ಎರಡೇ. ಈ ಹೊತ್ತಿಗೆ ತಮಿಳುನಾಡಿನಲ್ಲಿರುವ ಕುಂಭಕೋಣದಲ್ಲಿ ಶ್ರೀ ವಿಜಯೇಂದ್ರ ತೀರ್ಥರು ಗುರುಗಳ ಅಪ್ಪಣೆಯಂತೆ ಪ್ರಾರಂಭಿಸಿದ ವಿದ್ಯಾಪೀಠವನ್ನು ಮಹಾ ಸಂಸ್ಥಾನ ನಡೆಸುತ್ತಿತ್ತು. ಈ ಅವಧಿಯಲ್ಲಿ ಕನಕಾಚಲ ಭಟ್ಟರು ದಿಕ್ಕು ಕಾಣದೆ ಹೆಂಡತಿ ಲಕ್ಷ್ಮೀದೇವಿ, ಮಗ ತಿಮ್ಮಣ್ಣನೊಂದಿಗೆ ಭವಿಷ್ಯ ಹುಡುಕಿ ಹೊರಟರು. ಹಗಲು ರಾತ್ರಿ ಎನ್ನದೆ, ಅನ್ನ ನೀರೂ ಇಲ್ಲದೆ, ಎಲ್ಲಿಗೆ ಹೋಗುತ್ತಿದ್ದೇವೆ, ಎಲ್ಲಿಗೆ ಸೇರಬೇಕೆಂಬ ಅರಿವೂ ಇಲ್ಲದೆ ನಿರಾಶ್ರಿತ ಜನರ ಗುಂಪಿನಲ್ಲಿ ಹೆಜ್ಜೆ ಹಾಕುತ್ತಾ ಕುಂಭಕೋಣಕ್ಕೆ ಬಂದು ತಲುಪುತ್ತಾರೆ. ಅಲ್ಲಿಂದ ಕನಕಾಚಲ ಭಟ್ಟರು ಹೆಂಡತಿ ಮತ್ತು ಮಗ ತಿಮ್ಮಣ್ಣನೊಂದಿಗೆ ಮಠಕ್ಕೆ ಬರುತ್ತಾರೆ. ತಿಮ್ಮಣ್ಣ ಪ್ರಯಾಣ ಮಾಡಿ ತುಂಬ ದಣಿದಿದ್ದರಿಂದ 3-4 ದಿನದಿಂದ ಸರಿಯಾಗಿ ಊಟವನ್ನೂ ಮಾಡಿರುವುದಿಲ್ಲ. ತಂದೆಯನ್ನು ನೋಡಿ ಹಸಿವಾಗುತ್ತಿದೆ ಎಂದು ಕೇಳುತ್ತಾನೆ. ಆದರೆ ಕನಕಾಚಲ ಭಟ್ಟರಿಗೆ ಮಗನಿಗೆ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾಗುತ್ತಾರೆ. ತಮ್ಮ ಈ ಸ್ಥಿತಿಯನ್ನು ಕಂಡು ಅವರ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಅವರು ಮಠಕ್ಕೆ ಬರುವ ಹೊತ್ತಿನಲ್ಲಿ ಮಠದ ಪಾಕಶಾಲೆಯಲ್ಲಿ ಬಾಣಸಿಗರು ಅಡಿಗೆ ಮಾಡುತ್ತಿರುತ್ತಾರೆ. ಈ ಹೊತ್ತಿಗೆ ಮಠದ ಪೀಠದಲ್ಲಿ ಹಿರಿಯ ಗುರುಗಳಾದ ಶ್ರೀ ಸುರೇಂದ್ರ ತೀರ್ಥರೊಂದಿಗೆ ಶ್ರೀ ವಿಜಯೇಂದ್ರ ತೀರ್ಥರು ಮಠದ ವಿದ್ಯಾರ್ಥಿಗಳಿಗೆ ವೈಕುಂಠ ವರ್ಣನೆಯ ಲಯಸಂಧಿಯ ಪಾಠ ಮಾಡುತ್ತಿರುತ್ತಾರೆ. ಕನಕಾಚಲ ಭಟ್ಟರು ಹೆಂಡತಿ ಮಗ ತಿಮ್ಮಣ್ಣನೊಂದಿಗೆ ನೇರ ಮಠದ ಒಳಗೆ ಬರುತ್ತಾರೆ. ಇವರ ಆಗಮನ ಗುರುಪೀಠದಲ್ಲಿ ಕುಳಿತಿದ್ದ ಅಪರೋಕ್ಷ ಜ್ಞಾನಿಗಳಾದ ಗುರುಗಳಿಗೆ ಅರಿವಾಗುತ್ತದೆ. ಕನಕಾಚಲ ಭಟ್ಟರು ಹೆಂಡತಿ ಮತ್ತು ಮಗ ತಿಮ್ಮಣ್ಣನೊಂದಿಗೆ ಗುರುಗಳು ಪಾಠ ಮಾಡುತ್ತಿದ್ದ ಜಾಗಕ್ಕೆ ಬರುತ್ತಾರೆ. ಆ ಹೊತ್ತಿಗೆ ಶ್ರೀ ವಿಜಯೇಂದ್ರ ತೀರ್ಥರು ವಿದ್ಯಾರ್ಥಿಗಳಿಗೆ, ಮಕ್ಕಳೇ, ವೈಕುಂಠ ವರ್ಣನೆಯ ಲಯಸಂಧಿಯ ಮುಂದಿನ ಭಾಗವನ್ನು ನಾಳೆ ಮುಂದುವರಿಸೋಣ ಎನ್ನುತ್ತಾರೆ. ವಿದ್ಯಾರ್ಥಿಗಳೆಲ್ಲರೂ ಎದ್ದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿಂದ ನಿರ್ಗಮಿಸುತ್ತಾರೆ.
ಆಗ ಕನಕಾಚಲ ಭಟ್ಟರು ಹೆಂಡತಿ ಮತ್ತು ಮಗನೊಂದಿಗೆ ಗುರುಗಳ ಹತ್ತಿರ ಬಂದು ಇಬ್ಬರು ಗುರುಗಳಿಗೂ ನಮಸ್ಕರಿಸುತ್ತಾರೆ. ಗುರುಗಳಿಬ್ಬರೂ ಮೂವರಿಗೂ ಆಶೀರ್ವಾದಿಸುತ್ತಾರೆ. ಆಗ ಸುರೇಂದ್ರ ತೀರ್ಥರು ಬಂದೆಯ ಕನಕಾಚಲ ಎಂದು ಕೇಳುತ್ತಾರೆ. ತಮಗೆ ತಿಳಿಯದೇನಿದೆ ಗುರುಗಳೇ ಎಂದು ಕನಕಾಚಲ ಭಟ್ಟರು ಹೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು ಪ್ರಿಯ ಕನಕಾಚಲಾಚಾರ್ಯರೇ ಕ್ಷೇಮವೇ ಎಂದು ಕೇಳುತ್ತಾರೆ. ಕನಕಾಚಲ ಭಟ್ಟರು ಪೂರ್ವಾಪರಗಳ ಬಗ್ಗೆ ಅಪರೋಕ್ಷ ಜ್ಞಾನಿಗಳಾದ ತಮಗೆ ನಮ್ಮ ಕ್ಷೇಮ ಸಮಾಚಾರ ತಿಳಿಯದುಂಟೆ ಗುರುಗಳೇ, ಹೀನ ಸ್ಥಿತಿಯಲ್ಲಿ ಆಶ್ರಯ ಬೇಡಿ ಬಂದಿರುವ ದೀನನಾ ಪೂಜ್ಯರೇ ಎಂದು ಹೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು ಕನಕಾಚಲ ಆಚಾರ್ಯರನ್ನು ಉದ್ದೇಶಿಸಿ ಭಗವಂತನ ಆಲಯದಲ್ಲಿ ಶಕ್ತರು ಸರಸ್ವತಿ ಪುತ್ರರು ಭಕ್ತರು ಎಂದೆಂದಿಗೂ ಹೀನರಲ್ಲ ದೀನರಲ್ಲ ಕನಕಾಚಲ, ಶ್ರೀಹರಿಯ ಸಂಕಲ್ಪದಂತೆ ಎಲ್ಲವೂ ಜರುಗುವುದು, ಎಲ್ಲವನ್ನೂ ಶ್ರೀಹರಿಯೇ ಮಾಡುವನು ಮಾಡಿಸುವನು ಎನ್ನುತ್ತಾರೆ. ಗುರುಗಳ ಮಾತು ಕೇಳಿ ಕನಕಾಚಲ ಭಟ್ಟರು ಹೆಂಡತಿಯ ಮುಖವನ್ನು ನೋಡಿ ಸಂಕೋಚದಿಂದ ತಮ್ಮ ಈ ಸ್ಥಿತಿಯನ್ನು ಗುರುಗಳಿಗೆ ಹೇಗೆ ತಿಳಿಸುವುದೆಂದು ಚಡಪಡಿಸುತ್ತಾರೆ. ಆಗ ಪತಿಯ ಮನದಾಳವನ್ನು ಅರಿತ ಹೆಂಡತಿ ಧೈರ್ಯ ಮಾಡಿ ತಮ್ಮ ಸನ್ನಿಧಾನದಲ್ಲೇ ಮಠದ ಆಶ್ರಯ ದೊರೆತರೆ ಎಂದು ದೀನತೆಯಿಂದ ಕೈ ಮುಗಿಯುತ್ತಾರೆ. ಆಗ ಶ್ರೀ ವಿಜಯೇಂದ್ರರು ಅವಶ್ಯವಾಗಿ ಎಂದು ಮಠದಲ್ಲೇ ಉಳಿಯಲು ಒಪ್ಪಿಗೆ ನೀಡುತ್ತಾರೆ. ಗುರುಗಳ ಮಾತು ಕೇಳಿ ಅವರಿಗೆ ತುಂಬ ಆನಂದವಾಗುತ್ತದೆ. ಹೀಗೆ ವಿಜಯನಗರದಿಂದ ನಿರಾಶ್ರಿತರಾಗಿ ಬಂದ ಕನಕಾಚಲ ಭಟ್ಟರ ಕುಟುಂಬಕ್ಕೆ ಶ್ರೀಮಠದಲ್ಲಿ ಆಶ್ರಯ ದೊರೆಯುತ್ತದೆ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಶ್ರೀ ಗುರುರಾಯರ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.